ವೀಕ್ಷಕರೇ, ಇವತ್ತು ನಾವು ಒಂದು ಜೀಪನ್ನು ತಂದಿದ್ದೇವೆ ನಿಮಗೆ ಮಾಡಲಿಕ್ಕೆ. ನೋಡಿ, ಒಬ್ಬ ಮನುಷ್ಯನಿಗೆ ಗಾಡಿಯ ಮೇಲೆ ಒಂದು ಪ್ರೀತಿ ಹುಟ್ಟಿದರೆ ಯಾವ ಲೆವೆಲಿಗೆ ಅದನ್ನು ತಗೊಂಡು ಹೋಗ್ತಾರೆ ನೋಡಿ. ಇದರಲ್ಲಿರುವ ಮಾಡಿಫಿಕೇಶನ್ ನೋಡಿ ಹೇಗೆ ಇಟ್ಟಿದ್ದಾರೆ ಗಾಡಿಯನ್ನು. ಫ್ಯಾಟ್ ಟೈರ್ಸ್ ನೋಡಿ, ಇಲ್ಲಿ ಲೈಟ್, ಇಲ್ಲಿ ಒಂದು ಲೈಟ್, ಹೀಗೆ ಇದೆರಡು ದೊಡ್ಡ ದೊಡ್ಡ ಲೈಟ್. ಹಾಗೆ ಹೇಗೆ ಉಂಟು ನೋಡಿ, ಒಂದು ನೀಟ್ ಆ್ಯಂಡ್ ಕ್ಲೀನ್ ಉಂಟು ಗಾಡಿ, ಹೇಗೆ ಉಂಟು ನೋಡಿ. Can we talk about me and you? Can we talk about the truth? I wanna know, I wanna know. Can we talk about me and you? ಹಾಗೆ ವೀಕ್ಷಕರೇ, ಇದರ ನಮಗೆ ಈ ಗಾಡಿಯನ್ನು ತಂದುಕೊಟ್ಟವರು ಇವರು ವಿನಯ್ ಅಂತೇಳಿ, ನಮ್ಮ ಆತ್ಮೀಯರು. ಹಾಗೆ ಇವರು ಈ ಗಾಡಿಯನ್ನು ನಮಗೆ ರಿವ್ಯೂ ಮಾಡಲಿಕ್ಕೆ ತಂದು ಕೊಟ್ಟಿದ್ದಾರೆ. ಹಾಗೆ ಮತ್ತು ಇದರ ಇಂಜಿನ್ ಬಂದರೆ, ಇಂಜಿನು ಓಪನ್ ಮಾಡಿ ತೋರಿಸುವ. ಒಳ್ಳೆ ಪವರ್ ಬೇಕು ಈಗ ಇಂಜಿನ್ ಓಪನ್ ಮಾಡಿ, ಬೋನೆಟ್ ಓಪನ್ ಮಾಡಲಿಕ್ಕೆ. ಇದರ ಸಿಕ್ಕಿಸೋದು ಹೀಗೆ ಇಡುವ, ಹಾಗೆ ಇಡು, ಸಿಕ್ಸ್ಲಿಗೆ ಅಂತ ಹೇಳಿ ನೋಡಿ. ವೀಕ್ಷಕರೇ, ಇದರದ್ದು ಒಂದು ಇಂಜಿನ್ ಇದು. ಹಾಗೆ ಇಂಜಿನಿಗೆ ಬೇರೆ ಬೇರೆ ಕಲರ್ ಎಲ್ಲ ಕೊಟ್ಟಿದ್ದಾರೆ. ಪಿಜೋಟ್ ಇಂಜಿನ್, 2523 cc ಇಂಜಿನು. ಇದು ಇದರ ಬ್ಯಾಟ್ರಿ ಇಲ್ಲಿ ಬರ್ತದೆ, ನಮ್ಮ ಕಾರ್ಗಳೆಲ್ಲ ಈಚೆ ಸೈಡ್ ಬರ್ತದೆ, ಇದು ಜೀಪಲ್ಲಿ ಈಚೆ ಬರ್ತದೆ. ಇದೆ ಇದರ ರೇಡಿಯೇಟರ್. ಹಾಗೆ ಇದರಲ್ಲಿ ಟರ್ಬೋ ಇಲ್ಲ, ಟರ್ಬೋ ಇಂಜಿನ್ ಅಲ್ಲ, ಇದು ಪಿಜೋಟ್. ಪವರ್ ಸಿಗ್ತದೆ ಈ ಗಾಡಿಯಲ್ಲಿ ನಿಮಗೆ. ಒಂದು ಸ್ಟಾರ್ಟ್ ಮಾಡಿ ತೋರಿಸ್ತೇನೆ ನಿಮಗೆ ಇಂಜಿನ್ ಸೌಂಡ್ ಹೇಗೆ ಬರ್ತದೆ ಅಂತ ಹೇಳಿ. ಕೂಡ ಪವರ್ ಇಂಜಿನ್. ಅಲ್ಲ ಬಾರೆ, ಅಲ್ಲಿ ಫ್ಯಾನ್ ಆನ್ ಮುಂದೆ ತಿರುಗ್ತಾ ಉಂಟು, ವಿಡಿಯೋದಲ್ಲಿ ತಿರುಗುದು ನೋಡು. ಈಗ ಗಾಯ್ಸ್, ಇದರದ್ದು ಹಿಂದೆ ಎಷ್ಟು ಜಾಗ ಉಂಟು ಅಂತ. ಈ ಥರದ ಡೋರ್ ಓಪನಿಂಗ್, ಇಲ್ಲಿ ಕೂರುದು, ಇಲ್ಲಿ ಬಂದು ಹೀಗೆ ಒಂದು ಇದಿಲ್ಲಿ ಎದುರಿಂದ ನಮ್ಮದೊಂದು ಎದುರಿದ್ದು ಕಾಣ್ತದೆ. ಪ್ಲಸ್ ಇದು ನಮ್ಮ ಸೀಟಿಂಗ್, ಒಂದು ಆರಾಮದಲ್ಲಿ 3, ಅಲ್ಲಿ 3, ಒಟ್ಟು ಇಲ್ಲಿ 6, ಅಲ್ಲಿ 3, ಒಟ್ಟು 10 ಜನ, ಡ್ರೈವರ್ ಸೇರಿ 10 ಜನ ಆರಾಮ್ಸಲ್ಲಿ ಕೂರ್ಬೋದು. ಹಾಗೆ ವೀಕ್ಷಕರೇ, ಇದರ ಹೆಸರು ಲೆಜೆಂಡ್ ಅಂತ. ಯಾಕೆ ಓನರ್ ಲೆಜೆಂಡ್ ಅಂತ ಯಾಕೆ ಇಟ್ಟಿದ್ದಾರೆ ಗೊತ್ತಿಲ್ಲ. ಲೆಜೆಂಡ್ ಈಗ ಅರ್ಥ ಆಯ್ತು ನನಗೆ. ಲೆಜೆಂಡ್ ಅಂತ ಹೇಳಿದರೆ ನಿಜವಾಗಿ ಲೆಜೆಂಡ್. 1998 ಮಾಡಲ್, ಹೇಗೆ ಉಂಟು ನೋಡಿ ಈಗ ಕೂಡ ಪವರ್. ಹಾಗೆ ಇದರಲ್ಲಿ ಇಲ್ಲಿ 2 ಲೈಟ್ ಬರ್ತದೆ. ಲೈಟ್ ಎಲ್ಲ ಬರೋದೆಲ್ಲ ಹಾಕಿದ್ದಾರೆ ಲೈಟ್. ಹಾಗೆ ಅಲ್ಲ, ಸಾಧಾರಣ ಮಾಡಿಫಿಕೇಶನ್ ಆಗಿದೆ ಅಲ್ಲ, ಚೇಸಿ ಎಲ್ಲ ಒರಿಜಿನಲ್. ಮತ್ತೆ ಇಲ್ಲಿ ಒಂದು LED ಉಂಟು ಲೈಟ್. ಈಗ ತಾರಲ್ಲಿ ಕೂಡ ಹಾಗೆ ಹಾಕ್ತಾರೆ ಮಾಡಿಫಿಕೇಶನ್ ಮಾಡಿ ಇದ್ರು. ಈಗ ತಾರಲ್ಲಿ ಬರ್ತದೆ ನೋಡಿ, ಇವರು ಮೊದಲೇ ಹಾಕ್ಸಿದ್ದಾರೆ ಇಲ್ಲಿ. ಹಾಗೆ ಇದು ಗ್ರಿಲ್, ಆಫ್ಟರ್ ಮಾರ್ಕೆಟ್ ಗ್ರಿಲ್. ಮತ್ತೆ ಈಗದ ತಾರೆಲ್ಲ ಇದ್ರಲ್ಲೇ ಬರುದಲ್ಲ, ಮಾಡಲಲ್ಲೇ ಬರುದು. ಇದರನ್ನೇ ಬೇಸ್ ಇಟ್ಟುಕೊಂಡು ಇದೇ ಬೇಸ್ ಎಲ್ಲದಕ್ಕೆ, ಎಲ್ಲದರ ಅಪ್ಪ ಇದೆ. ಹಾಗೆ ಇದು ಮಹೀಂದ್ರದ ಅಡ್ವೆಂಚರ್ ಅಂತೇಳಿ ಒಂದು ಸ್ಟಿಕ್ಕರ್ ಹಾಕಿದ್ದಾರೆ. ಮಹೀಂದ್ರ ಅಡ್ವೆಂಚರ್ ಫಾಸ್ಟ್ಯಾಗ್ ಎಲ್ಲ ಉಂಟು ನೋಡಿ, ನಮ್ಮ ಈಗಿನ ಗಾಡಿ ಇಂಥ ಪಾಶ್. ಹಾಗೆ ಇದೊಂದು ಲೈಟ್, ಆಚೆ ಒಂದು ಈಚೆ ಒಂದು ಲೈಟ್ ಉಂಟು, ಯೆಲ್ಲೋ ಕಲರ್ ಲೈಟ್. ಮತ್ತೆ ಆ್ಯಂಟನ್ ಉಂಟು, ಆ್ಯಂಟನ್ ಇದು ಡಮ್ಮಿ. ಮತ್ತೆ ಟೈರ್ ನೋಡಿ, ಎಷ್ಟು ದೊಡ್ಡ ಟೈರ್, ಆಫ್ ರೋಡಿಂಗ್ ಟೈರ್, ದೊಡ್ಡದು. ಸೈಜ್ ಎಷ್ಟು?
ಸೈಜ್ ತೋರಿಸಿ ವೀಕ್ಷಕರಿಗೆ, ನನಗೆ ಗೊತ್ತಿಲ್ಲ ಸೈಜ್. 30 ಇಂಟು 9.5 ಆರ್ 15 ಇಂಚಿದು ಎಲ್ ಟಿ ಫುಲ್ ಹೆವಿ ಲೋಡ್ ಟೈರ್ ಎಲ್ ಟಿ. ಇಲ್ಲಿ ಒಂದು 4x4, ಇದು ಗಾಡಿ 4x4 4 ವೀಲ್ ಡ್ರೈವ್ ಇರ್ತದೆ. ಒಂದು 4x4 ಆಫ್ ರೋಡ್ ಡೀಸೆಲ್ DI ಇಂಜಿನ್. ತಾರಲ್ಲಿ ತಾರಲ್ಲಿ ಈಗ ಹೊಸ ತಾರಲ್ಲಿ ಬರುವ ಇದನ್ನು ನೋಡಿ, ಮೊದಲೇ ಹಾಕಿಟ್ಟಿದ್ದಾರೆ ನೋಡಿ. ಇನ್ನು ಸ್ವಲ್ಪ ಇದೆಲ್ಲ ಹಾಕಿದ್ದು ತಾರೆ ಆಗ್ಬೋದಾ ಅಂತ, ಇದು ಗೊತ್ತೇ ಆಗ್ಲಿಕ್ಕಿಲ್ಲ ಯಾವುದು. ಸಣ್ಣ ನಂಬರ್ ಪ್ಲೇಟ್, ಒಂದು ಸ್ಟಿಕ್ಕರ್, ನೋ ಬಡಿ ಕೇರ್ಸ್ ಅಬೌಟ್ ಯುವರ್ ಸ್ಟಿಕ್ ಫ್ಯಾಮಿಲಿ. ಒಂದು ಸ್ಟಿಕ್ಕರ್ ಎಂತ ಅರ್ಥ ಅಂತ ನೀವು ಹೇಳಿ, ಕಮೆಂಟ್ ಮಾಡಿ ಅಂತ ಅರ್ಥ ಅಂತದ್ದು. ಮತ್ತು ಇದು ಈಚೆ ಲೈಟು ಹೀಗೆ. ಮತ್ತು ಸ್ಟೆಪ್ನಿ ಟೈರ್ ನೋಡಿ ಫುಲ್ಲು. ಇದು ಯಾವುದು ಕಂಪನಿ ಮಾರೆ? ಗುಡ್ಡೆ ಇಯರ್ ಅಂತ. ಗುಡ್ಡಿಯರು ಇದರದ್ದು, ಅಪೋಲೋದು. ಅಪೋಲೋ. ಓ, ಇದರಲ್ಲಿ ಕರೆಕ್ಟ್ ಉಂಟು ಈಗ ಅದರದ್ದು 235 ಅದು. 235 ನೋಡಿ ಈಗ 235 75 R15. ಮತ್ತು ಈಚೆಲ್ಲೊಂದು ಸ್ಟಿಕ್ಕರ್ ಉಂಟು ಇಲ್ಲಿ 4x4 ಆಫ್ ರೋಡ್. ಹಾಗೆ ಎಷ್ಟು ನೋಡಿ, ನೀಟ್ ಆ್ಯಂಡ್ ಕ್ಲೀನ್ ಉಂಟು ಗಾಡಿ, ಸೂಪರ್ ಉಂಟು ನೋಡಿ. ಇಲ್ಲಿ ಇದನ್ನು ಬೇಕಾದ್ರೆ ಇಲ್ಲಿ ಓಪನ್ ಮಾಡಿ ಆಗ್ತದೆ. ಸಾಫ್ಟ್ ಟಾಪ್. ಇಲ್ಲಿ ಒಂದು ಜಿಪ್ಪು ಓಪನ್ ಮಾಡಿದ್ರೆ ಇಲ್ಲಿ ಫುಲ್ ಒಳಗೆ ಕಾಣ್ತದೆ. ಅಲ್ಲ, ನಾವು ಈ ಗಾಡಿಯಲ್ಲಿ ಅದು ನಮ್ಮ ಗುಡ್ಡೆಯಲ್ಲಿ ಇಟ್ಟುಕೊಂಡು ಅಡ್ವೆಂಚರ್ ಅಂತ 1000 ರೂಪಾಯಿ ತಕ್ಕೊಳ್ಳೋ 4 ಜನರಿಗೆ. ಈಗ ಮಾಡುದೇ ಅದೆಲ್ಲ, ಅದೇ ಅಷ್ಟೇ. ಮತ್ತೆ ಬೈಕರ್ಸಿಗೆ ಬಂದರೆ ಬೈದ್ರೆ ಆಯ್ತು ಅಷ್ಟೇ. ಹಾಗೆಲ್ಲ ಮಾಡ್ತಾರೆ, ಅದೆಲ್ಲ ತಪ್ಪು. ಅದೆಲ್ಲ ಮಾಡೋದು ತಪ್ಪು, ನಾವು ಮಾಡೋದು ಬೇಡ. ಇಲ್ಲಿ ನೋಡಿ, ಒಂದು ರಾಡ್, ದಪ್ಪದ ರಾಡ್ ಉಂಟು. ಇಲ್ಲಿ ನೋಡಿದ್ರೆ ಇಲ್ಲಿ ಒಳಗೆ ಎಷ್ಟು ಜನ ಹಿಡಿಸ್ಬೋದು? ಇಲ್ಲೊಂದು 3 ಹಿಡಿಬೋದು. ಇಲ್ಲೊಂದು 3 6. ಎದುರು 3 4 ಎದುರೊಂದು 3 9 ಡ್ರೈವರ್ 9 ಸೀಟರ್ ಗಾಡಿ, 9 ಸೀಟರ್ ಆಯ್ತು. ಅಲ್ಲ, ಡ್ರೈವರ್ ಸೇರಿಸಿ ಒಂದು 10 ಇಟ್ಕೊಳ್ಳಿ. ಮೈಲೇಜ್ ಒಂದು ಎಷ್ಟು ಕಮ್ಮಿ ಅಂದರೆ 8 ಮೈಲೇಜ್ ಬರ್ಬೋದು ಅಷ್ಟೇ. ಜಾಸ್ತಿ ಅಂದರೆ ಮ್ಯಾಕ್ಸಿಮಮ್ 8 ಮೈಲೇಜ್, ಅದಕ್ಕಿಂತ ಜಾಸ್ತಿ ಸಿಗ್ಲಿಕ್ಕಿಲ್ಲ. ಈಚೆಲ್ಲಿ ಕೂಡ ಓಪನ್ ಮಾಡಿ ಈಗ ಇಲ್ಲಿ ಎಲ್ಲ ಫುಲ್ ಕಾಣ್ತದೆ. ಈಗ ಓಪನ್ ಮಾಡಿದರೆ ಫುಲ್ ಪ್ಲ್ಯಾನ್ ಆಗಿ ಮಾಡಿದ್ದಾರೆ. ಇದರ ಓನರ್ ಮಿಸ್ಟರ್ ಡ್ಯೂಕ್ 390 ಗಿಡ್ ಅಂತ ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ ನೋಡಿ. ID ತೋರಿಸಿ ಅವರಿಗೆ, ಇಲ್ಲಿ ಬರ್ಕೊಂಡುಂಟು. ಹರ್ಷಿತ್ ಅಂತ ಓನರ್, ಮಿಸ್ಟರ್ ಡ್ಯೂಕ್ 390 ಗಿಡ್ ಅಂತ ಇನ್ಸ್ಟಾಗ್ರಾಮಲ್ಲಿ ಉಂಟು, ಫಾಲೋ ಮಾಡಿ. ಹಾಗೆ ಇದರ ಇಂಟೀರಿಯರಿಗೆ ಹೋಗೋಣ ನಾವು. ಸೀರಿಯಲ್ ಎಲ್ಲ ಆಯಿತು, ನೋಡ ಕ್ಯಾಬಿನಿಗೆ ಬನ್ನಿ. ಆಚೆಯಲ್ಲಿ ಬನ್ನಿ ಕ್ಯಾಬಿನಿಗೆ. ಇಂಟೀರಿಯರಿಗೆ ಹೋಗ್ತಾ ಇದ್ದೇವೆ. ಈಗೊಂದು ಜಾಗ ಉಂಟು ಇದರಲ್ಲಿ. ಹಾಗೆ ಬನ್ನಿ ವೀಕ್ಷಕರೇ, ತೋರಿಸೋ ನಿಮಗೆ ನೋಡಿ. ಇದೊಂದು ಇದರ ಇಂಟೀರಿಯರ್ ಹೇಗೆ ಉಂಟು ನೋಡಿ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಓನರು. ಹಾಗೆ ಇದೊಂದು ಸ್ಟೇರಿಂಗ್, ಒರಿಜಿನಲ್ ಸ್ಟೇರಿಂಗ್. ಮತ್ತು ಇದರದ್ದು ಈಗದ ಮೀಟರ್ ನೋಡಿ, ಈ ನಮ್ಮ ಈಗದ ಡಿಜಿಟಲ್ಗಿಂತ ಇದು ಫುಲ್ ಕಾಂಪ್ಲಿಕೇಟೆಡ್ ಮೀಟರ್. ಇದಂತ ಅರ್ಥ ನನಗೂ ಅರ್ಥ ಆಗುದಿಲ್ಲ. ಇದು ಮೀಟರ್, ಟೆಂಪರೇಚರ್ ಇಲ್ಲಿ 40 80 120 ಎಲ್ಲ ಉಂಟು. ಅದೆಂತ ಇದು ಬ್ಯಾಟ್ರಿದು ವೋಲ್ಟ್ಸ್ ಅಂತ ನಮಗೆ ಬರ್ಕೊಂಡ ಇರುವ ಕಾರಣ ಗೊತ್ತಾದಿಲ್ಲ, ಗೊತ್ತಾಗ್ತಿರಲಿಲ್ಲ. ಇದು ಫ್ಯೂಯಲ್, ಡೀಸೆಲ್ ಮೀಟರ್. ಇದು ಇಂಜಿನ್ ಆಯಿಲ್, ಇದು ಇಂಜಿನ್ ಆಯಿಲ್. ಇಂಜಿನ್ ಆಯಿಲ್ ಮೀಟರ್ ನೋಡಿ, 2 4 6. ಈಗ ಗಾಡಿಯಲ್ಲಿ ಇಲ್ವೇ ಈಗ ಅದರಲ್ಲಿ ಎಲ್ಲ ಫುಲ್ ನಮಗೆ ಎಲೆಕ್ಟ್ರಾನಿಕ್ ಆಗಿ ಗೊತ್ತಿಲ್ಲ. ಇದರಲ್ಲಿ ನಮಗೆ ಡೈರೆಕ್ಟ್ ಆಗಿ ನೋಡಬಹುದು ಎಷ್ಟು ಉಂಟು, ಎಷ್ಟು ಜಾಸ್ತಿ ಉಂಟು, ಕಮ್ಮಿ ಉಂಟು. ಈಗ ಅದು ಡಿಜಿಟಲ್ ಅಲ್ಲಿ ಕಮ್ಮಿ ಆದಾಗ್ಲೇ ಮೆಸೇಜ್ ಬರುದು. ಹೌದು, ಇದೊಂದು ಇದರ ಸ್ಪೀಡ್ ಮೀಟರ್ 140 ವರೆಗೆ ಉಂಟು. ಎಷ್ಟು ಹೋಗ್ತದೆ? 100 ಎಲ್ಲ ಹೋಗ್ಬೋದು. 100 ಹೋಗ್ಲಿಕ್ಕೆ. ಈ ಜೀಪ್ ಅಂತ ಇರೋದು ಒಂದು ಪವರ್ಗೆ, ಒಂದು ಗುಡ್ಡೆ ಹತ್ತಿಸ್ಲಿಕ್ಕೆ 20 ಜನ ಹಾಕಿದ್ರೆ ಎಳ್ಕೊಂಡು ಹೋಗ್ಲಿಕ್ಕೆ ಇರೋದು ಅಷ್ಟೇ. ಇದು ಸ್ಪೀಡಿಗೆಲ್ಲ ಇದರಲ್ಲಿ ಲೆಕ್ಕ ಇಲ್ಲ. ಹಾಗೆ ಮತ್ತೆ ಇಲ್ಲಿ 2 ಲಿವರ್ ಉಂಟು. 4x4 ಗಾಡಿ, 4 ವೀಲ್ ಡ್ರೈವ್. ಇದು ಮಾಮೂಲಿ ನಮ್ಮ 1 2 3 4 ಗೇರ್ ಉಂಟು, ರಿವರ್ಸ್ ಒಂದು. ಇದರಲ್ಲಿ 4 ವೀಲ್, ಇದು 4 ವೀಲ್ ಇದು ಹಾಕೋದು. ಹಾಗೆ ಕೀ ಆನ್ ಮಾಡಿ ನೋಡಿ, ಕೀ ಆನ್ ಮಾಡಿದ ಕೂಡಲೇ ನೋಡಿ, ಇಲ್ಲಿ ನೋಡಿ, ಕೀ ಆನ್ ಮಾಡಿದ ಕೂಡಲೇ ರಪ್ಪ ನೋಡಿ, ಪ್ರೊಸೆಸಿಂಗ್ ನೋಡಿ ಎಷ್ಟು ಸ್ಪೀಡ್. ಬ್ಯಾಟ್ರಿದು ಬರ್ತದೆ ಮೇಲೆ, ಬ್ಯಾಟ್ರಿದು ಬಂತು, ಫ್ಯೂಯಲ್ ಇದು ರಪ್ಪ ಬಂತು. ಓಕೆ, ಬ್ಯಾಟ್ರಿ ಇದಕ್ಕಿಂತ ಲೋ ಇದ್ರೆ ಸ್ಟಾರ್ಟ್ ಆಗುದಿಲ್ಲ ಕಾಣ್ತದೆ. ಹೌದು. ಇಲ್ಲಿ ಮತ್ತೆ ಇಲ್ಲಿ ಒಂದು ಗಣಪತಿ ಬೇರೆ, ಇದು ಬೇರೆ ಹಾಕಿದ ಅಂತ. ಇಲ್ಲ ಅದು ಒರಿಜಿನಲ್, ಅದರಲ್ಲೇ ಬರುದು ಆಯಿಲ್ ಮೀಟರ್. ಮತ್ತೆ ಇದು ಅಲ್ಲ, ಇದು ಒರಿಜಿನಲ್. ಒರಿಜಿನಲ್ ಅದು. ನಮ್ಮ ದೇವರಿದ್ದಾರೆ, ದೇವರಿಗೆ ನಮಸ್ಕಾರ ಮಾಡಿ ನೋಡ. ಇದರ ಇಲ್ಲಿ ಒಂದು ಕೀ ಆನ್ ಮಾಡುದು. ಇದು ನೋಡಿ ಎಷ್ಟು ಸ್ಟಾರ್ಟ್ ಆಗೋ ನೋಡಿ, ಒಂದು ಸೌಂಡ್ ನೋಡಿ.
ಭಯಂಕರ ರಾ ಪವರ್, ವೈಬ್ರೇಷನ್ ನೋಡಿ. Vibration. ಒಮ್ಮೆ ಅದು ಒಮ್ಮೆ ಹ್ಯಾಂಡ್ ಮಸಾಜರ್ ಹ್ಯಾಂಡ್ ಮಸಾಜ್ ಫುಲ್ ಇಲ್ಲಿವರೆಗೆ ಶೇಕ್ ಆಗಿಲ್ಲ. ಹಾಗೆ ಒಂದು ಇದರ ಇದು ಪವರ್ ಸ್ಟೇರಿಂಗ್ ಇಲ್ಲ ಆಯ್ತಾ ಗೈಸ್, ಪವರ್ ಸ್ಟೇರಿಂಗ್ ಇಲ್ಲ. 98 ಮಾಡಲು. ಹೀಗೆ ತಿರುಗಿಸ್ಬೇಕು, ಒಲವಾರಿ ತಿರುಗಿಸ ಈಗ ತಿರುಗುದೇ ಇಲ್ಲ. ಇದು ನಮ್ಮ ಆಟೋಮೆಟಿಕ್ಗೆ ಆಗೋರಿಗಲ್ಲ. ಆಟೋಮೆಟಿಕ್ನವ್ರು ಇದನ್ನು ನೋಡುವಾಗಲೇ ಓಡಿ ಹೋಗ್ತಾರೆ ಅಲ್ಲಿ ಎಲ್ಲಿಯೋ. ಹಾಗೆ ನೋಡಿ ಹಿಂದೆಲ್ಲ ಹೇಗೋ ಇಲ್ಲೆಲ್ಲ ಲೈಟ್ ಬರ್ತದೆ, ಲೈಟ್ ಹೇಗೆ ಹೋಗ್ತದ ಈಗ ಆನ್ ಆಗುದಿಲ್ಲ ಗೈಸ್, ಎಂತ ಹೋಗಿದೆ. ಇದರಲ್ಲಿ ಒಂದು ವಿಷಯ ನೋಡಿ ಅಂತ ಹೇಳಿದ್ರೆ ಇದರಲ್ಲಿ ಆರ್ಮ್ ರೆಸ್ಟ್ ಈಚೆಲ್ಲಿ ಉಂಟು ನೋಡಿ, ಇಲ್ಲಿ ಉಂಟು. ಹೀಗೆ ಕೂತ್ಕೊಂಡು ಆರಾಮದಲ್ಲಿ ಹೋಗ್ಬೋದು, ಈಚೆ ಕೂಡ ಹೋಗ್ಬೋದು. ಹೇಗೆ ಹೋಗೋದು ಇದರಲ್ಲಿ ಹೇಗೂ ಡೋರ್ ಬರುದಿಲ್ಲ, ಹಾಗೆ ಇದನ್ನು ಇಟ್ಕೊಂಡು ಗಟ್ಟಿ ಕೂರ್ಲಿಕ್ಕೆ ಇಲ್ಲಿ. ಆಮೇಲೆ 10 ಜನ ಅಲ್ಲ, ಒಂದು ನನ್ನ ಪ್ರಕಾರ 15 ಆದ್ರೆ ಹಿಡಿಬಹುದು. 15 ಅಂತ ನಾವು ಇಲ್ಲಿ ಡೈಲಿ ಇದು ಹೋಗೋರು ಅದ್ರಲ್ಲೇ ತಗೊಂಡು ಹೋಗ್ತಾರೆ. ಎಷ್ಟು 20 ಎಲ್ಲ ಹಿಡಿಬಹುದು ಗ್ಯಾರಂಟಿ, ಹಾಕ್ಸ್ಕೊಂಡು ಹೋಗ್ತಾರೆ. ಇದರ ಎಕ್ಸಾಸ್ಟ್ ಒಮ್ಮೆ ತೋರಿಸೋ ನಿಮಗೆ. ಎಕ್ಸಾಸ್ಟ್ ನೋಡಿ, ಎಕ್ಸಾಸ್ಟ್ ಒಮ್ಮೆ ತೋರಿಸಿ. ಎಕ್ಸಾಸ್ಟ್ ಎಲ್ಲ ಹಿಂದೆ ಇರ್ತದೆ. ಇದು ನಮ್ಮದು ಮೂಲೆಯಲ್ಲಿ ಉಂಟು, ಕರೆಕ್ಟ್ ಸೈಡ್ ಅಲ್ಲಿ ಉಂಟು, ಇಲ್ಲಿ ಉಂಟು ನೋಡಿ. ಸೌಂಡೇ ಈಗ ಯಾವುದೇ ಹೊಸ ಎಕ್ಸಾಸ್ಟ್ಗಿಂತ ಇದ್ರದ್ದು ಇದ್ರ ಸೌಂಡ್ ಅಲ್ಲೇ ಗೊತ್ತಾಗ್ತದೆ ದೂರದಿಂದ ಬರ್ತಾ ಉಂಟು ಅಂತ. ಒಂದು ರೈಡ್ ಹೋಗಿ ಬರುವಣ. ಎಲ್ಲ ಹೇಳಿ ಆಯ್ತು, ಇನ್ನೆಂತ ಬಾಕಿ ಇದ್ರೆ ನೋಡಿ. ಅಲ್ಲ ಇದ್ರಲ್ಲಿ ಎಂತ ಫೀಚರ್, ಇದರಲ್ಲಿ ನಮ್ಮ ಪವರೇ ಇರೋದು. ಹಾಗೆ ಇದು ಗಂಡು ಮಗನಿಗೆ ಮಾತ್ರ ಇರೋದು ಬಿಡ್ಲಿಕ್ಕೆ. ರೈಡ್ ಹೋಗಿ ಬರುವ ಒಂದು ಹೋಗುವ ನೋಡಿ ಗೈಸ್, ಈಗ ಒಂದು ರೈಡಿಗೆ ಹೊರಟಿದ್ದೇವೆ ನಾವು ಇಲ್ಲಿ. ನೋಡಿ ಗೆಳೆಯರೇ, ನಮ್ಮ ಜೀಪ್ ಹೇಗುಂಟು ನೋಡಿ. ವೈಬ್ರೇಷನ್ ಅಂತೂ ಕಣದಲ್ಲಿ ವೈಬ್ರೇಷನ್ ಯಾಪ. ಒಂದು ವಿಷಯ ಮಾತ್ರ ನಾನು ಒಪ್ಪುತ್ತೇನೆ, ಹಳೆ ಗಾಡಿ ಒಳ್ಳೇದೌದು, ಬಟ್ ವೈಬ್ರೇಷನ್ ಕಂಡವಟ್ಟೆ. ಆಟೋಮೆಟಿಕ್ನವ್ರಿಗೆ ಆಗ್ಲಿಕ್ಕೆ ಇಲ್ಲ. ಈಗ ಆಟೋಮೆಟಿಕ್ಕಿಗೆ ಆಗುದಿಲ್ಲ ಬಿಡಿ. ಅಲ್ಲ ಆಟೋಮೆಟಿಕ್ ಅಲ್ಲ, ಗೇರ್ ಹಾಕಿದವರಿಗೆ ಅಷ್ಟು ಬಿಡ್ಲಿಕ್ಕೆ ಆಗುದಿಲ್ಲ, ಜೀಪ್ ಬಿಟ್ಟು ಗೊತ್ತಿಲ್ಲದವರಿಗೆ ಸುಲಭದಲ್ಲಿ. ಈ ಜೀಪ್ ನೋಡಿ ಎಲ್ಲರೂ ನಮಸ್ಕಾರ ಮಾಡ್ತಿದ್ದಾರೆ ಮಾರೆ. ಅದು ಇದರ ದನಿಗೆ ನಮಸ್ಕಾರ. ಎಂತ ಗಾಡಿ. ಜಾಸ್ತಿ ದೂರ ಹೋಗುದು ಬೇಡ, ಡೀಸೆಲ್ ಕಮ್ಮಿ ಉಂಟು. ತಿರುಗಿಸ್ಲಿಕ್ಕೆ ಉಂಟಲ್ಲ, ಫುಲ್ ಇದು ಬರ್ಬೋದು, ಬೈಸೆಪ್ಸ್ ಬರ್ಬೋದು. ಹಾಗೆ ವೀಕ್ಷಕರೇ, ಇದಿಷ್ಟು ನಮ್ಮ ಈ ಜೀಪು ಆನೆಯ ಬಗ್ಗೆ. ಹಾಗೆ ಫಾದರ್ ಆಫ್ ಆಲ್ ಜೀಪ್ಸ್ ಇದೆ, ಹೇಗುಂಟು ನೋಡಿ. ಅಲ್ಲ ಹೇಳ್ತಾರೆ ನಮ್ಮ ಇದು ಕಾಪಿ ಇಂತ ಈ ಜೀಪ್ ವ್ರ್ಯಾಂಗ್ಲರ್ ಇದಲ್ಲ, ವ್ರ್ಯಾಂಗ್ಲರ್ನ ಕಾಪಿ ಅಂತ ಹೇಳ್ತಾರೆ. ಇದು ಒರಿಜಿನಲ್ 1998 ಮಾಡಲ್ಗೆ. ಸರಿ ವೀಕ್ಷಕರೇ, ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ. ಬಾಯ್ ಬಾಯ್.